ನನ್ನ ಹೆಸರು ಸುಪ್ರೀತ್ ಮಾತೇಶ್ ಉಪ್ಪಾರ್. ನನ್ನ ಹೆಸರು ರಾಹುಲ್ ರಮೇಶ್ ನಗ್ನೂರ್. ನಾವು ಓದುತ್ತಿರುವ ಶಾಲೆ KHPS ಚಂದನೂರು. ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ವಿದ್ಯುತ್ ವಾಹಕ ಮತ್ತು ವಿದ್ಯುತ್ ಅವಾಹಕ ಪ್ರಯೋಗ ಮಾಡೋಣ. ನಾವು ಬಳಸುವ ಸಾಮಗ್ರಿಗಳು ವಿದ್ಯುತ್ ಕೋಶ ಮತ್ತು ವಿದ್ಯುತ್ ಬಲ್ಬ್ ಮತ್ತು ಬೇಕಾದ ಸಾಮಗ್ರಿಗಳು ಲೋಹದಿಂದ ಮಾಡುವ ಅಳತೆ ಪಟ್ಟಿ ಮತ್ತು ಪ್ಲಾಸ್ಟಿಕ್ ನಿಂದ ಮಾಡುವ ಅಳತೆ ಪಟ್ಟಿ, ಗಾಜಿನಿಂದ ಮಾಡುವ ಬಳೆ ಮತ್ತು ಲೋಹದಿಂದ ಮಾಡುವ ಕತ್ತರಿಯನ್ನು ತೋರುತ್ತೇವೆ ಮತ್ತು ಲೋಹದಿಂದ ಮಾಡುವ ಕೀ. ಲೋಹದಿಂದ ಮಾಡುವ ಅಳತೆ ಪಟ್ಟಿಯಿಂದ ವಿದ್ಯುತ್ ಬೆಳಗಿತು, ಇದನ್ನು ವಿದ್ಯುತ್ ವಾಹಕ ಎನ್ನುವರು. ಪ್ಲಾಸ್ಟಿಕ್ ಇಂದ ಮಾಡುವ ಅಳತೆ ಪಟ್ಟಿ, ಇದರಿಂದ ಬಲ್ಬ್ ಬೆಳಗಲಿಲ್ಲ, ಇದನ್ನು ಅವಾಹಕ ಎನ್ನುವರು. ಇದು ಲೋಹದಿಂದ ಮಾಡುವ ಪಿನ್, ಇದರಿಂದ ವಿದ್ಯುತ್ ಬಲ್ಬ್ ಬೆಳಗಿತು, ಇದನ್ನು ವಿದ್ಯುತ್ ವಾಹಕ ಎನ್ನುವರು. ಇದೊಂದು ಲೋಹದಿಂದ ಮಾಡುವ ಕಿಲಿ, ಇದರಿಂದ ವಿದ್ಯುತ್ ಬಲ್ಬ್ ಬೆಳಗಿತು, ಇದನ್ನು ವಿದ್ಯುತ್ ವಾಹಕ ಎನ್ನುವರು. ಇದೊಂದು ಗಾಜಿನಿಂದ ಮಾಡುವ ಬಳೆ, ಇದರಿಂದ ವಿದ್ಯುತ್ ಬಲ್ಬ್ ಬೆಳಗಲಿಲ್ಲ, ಇದನ್ನು ಅವಾಹಕ ಎನ್ನುವರು. ಇದೊಂದು ಲೋಹದಿಂದ ಮಾಡುವ ಕತ್ತರಿ, ಇದರಿಂದ ಬಲ್ಬ್ ಬೆಳಗಿತು, ಇದನ್ನು ವಿದ್ಯುತ್ ವಾಹಕ ಎನ್ನುವರು. ಧನ್ಯವಾದಗಳು.